ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಈ ಅವಧಿಯ ಅತಿ ದೊಡ್ಡ ಚಾಟಿ ಏಟು ಬಿದ್ದಿದೆ. ಅದು ಕೂಡ ಸ್ವಪಕ್ಷೀಯರಿಂದಾನೇ. ಕಾಂಗ್ರೆಸ್ ನಾಯಕರೇ ಸರ್ಕಾರಕ್ಕೆ ಯಾವ ರೀತಿ ಬುದ್ಧಿಮಾತು ಹೇಳುವಂಥ ಪರಿಸ್ಥಿತಿ ಬಂತು. ನಿಜಕ್ಕೂ ಇದು ಕರ್ನಾಟಕ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗದ ವಿಚಾರ. ಏನು ಹಾಗಾದರೆ ಯಾವುದರಲ್ಲಿ ತಾನು ಎತ್ತಿದ ಕೈ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಳ್ತಾರೋ ಅಲ್ಲೇ ಅತಿ ದೊಡ್ಡ ತಪ್ಪೊಂದನ್ನು ಮಾಡಿ ಇವತ್ತು ಆಕ್ರೋಶಕ್ಕೆ ಗುರಿಯಾಗಿರೋದು. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, KPSC ನಡೆಸಿದಂತಹ KS ಎಕ್ಸಾಮ್ ಯಾವ ರೀತಿ ಭೀತಿಗೆ ಬಂದಿದೆ. ಇವತ್ತು ಅಲ್ಲಾದಂತಹ ಲೋಪಗಳು, ಬಡ ವಿದ್ಯಾರ್ಥಿಗಳ ಕನ್ನಡವನ್ನು ನಂಬಿಕೊಂಡು ಬದುಕ್ತಿರುವಂತಹ ಜನರ ಜೀವನವನ್ನು ಬೀದಿಯಲ್ಲಿ ನಿಲ್ಲಿಸೋ ಥರ ಮಾಡಿದೆ ಅನ್ನೋದು ಗೊತ್ತು. ಆದರೆ ಕನ್ನಡ ರಾಮಯ್ಯ ಅನ್ನಿಸ್ಕೊಳ್ಳುವಂಥ, ಸಂಧಿ ಸಮಾಸದ ಪಾಠ ಮಾಡುವಂತಹ, ಕನ್ನಡಾಭಿಮಾನಕ್ಕೆ ನನ್ನ ಬಿಟ್ಟರೆ ಇಲ್ಲ ಅಂತ ಹೇಳ್ಕೊಳ್ಳೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ, KPSC ಏನು ಆ್ಯಕ್ಷನ್ ತೊಗೊಂಡಿದೆ. ಸುಮ್ಮನೆ ವರದಿ ಕೇಳಿದ್ದೀವಿ, ಮತ್ತೊಂದು ಮಾಡ್ತೀವಿ, ಸೆಪ್ಟೆಂಬರ್ 4 ಡೆಡ್ಲೈನು ಅಂದ್ಕೊಂಡು ಕೂತಿರೋ ಹೊತ್ತಲ್ಲಿ ನೋಡಿ, ಈಗ ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ನಾಯಕರೇ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಪಾಠ ಮಾಡಿ ಪತ್ರ ಬರೆದಿರೋದು ಈಗ ಅತಿ ದೊಡ್ಡ ಮುಜುಗರದ ಸಂಗತಿ. ಸರ್ಕಾರದ ಅಸಲಿಯತ್ತು ಈಗ ಕಾಂಗ್ರೆಸ್ ನಾಯಕರ ಮೂಲಕವೇ ಬಯಲಾಗಿದೆ. ನೋಡಿ, ಮಾಧ್ಯಮಗಳಲ್ಲಿ ಸರ್ಕಾರವನ್ನು ವಹಿಸಿಕೊಂಡು ಮಾತಾಡುವಂಥ ಭವ್ಯ ನರಸಿಂಹಮೂರ್ತಿಯವರು ಇವತ್ತು ಈ KS ಎಕ್ಸಾಮ್ನ ವಿಚಾರದಲ್ಲಿ ಸರ್ಕಾರಕ್ಕೆ ತರಾಟೆಗೆ ತಗೊಂಡು ಪಾಠ ಮಾಡಿ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ನಾಯಕಿಯಿಂದಾನೇ ಮುಖ್ಯಮಂತ್ರಿಗಳಿಗೆ ಪತ್ರದ ಸಾರಾಂಶ ಓದ್ತೀವಿ, ಆಮೇಲೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಥರ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ. ನೋಡಿ, ದಿನಾಂಕ 27/8/2024 KPSC ರಾಜ್ಯಾದ್ಯಂತ KS ಪೂರ್ವಭಾವಿ ಪರೀಕ್ಷೆ ನಡೆಸಿದೆ. ಇದರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೆಯುವ ಅಭ್ಯರ್ಥಿಗಳಿಗೆ ಸುಮಾರು 58 ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥಗರ್ಭಿತವಾಗಿ ತರ್ಜುಮೆ ಮಾಡದೆ, ಭಾಷಾಂತರ ಮಾಡದೆ ಯಾವ ರೀತಿ ಪ್ರಮಾದವನ್ನು ಎಸಗಿದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾಧ್ಯಮಕ್ಕೆ ಒತ್ತು ನೀಡದೆ ಆಂಗ್ಲ ಭಾಷೆಗೆ ಅಂತಿಮ ಅಂತ ಸೂಚಿಸಿದೆ. ಹಾಗಾದರೆ ಕನ್ನಡ ಅಸ್ಮಿತೆ, ಮಾಧ್ಯಮ, ಹಕ್ಕು, ಕನಸುಗಳು ಇದೆಲ್ಲ ನಾಟಕನ ಅಂತ ಚಾಟಿ ಬೀಸಿದ್ದಾರೆ ಭವ್ಯ ನರಸಿಂಹಮೂರ್ತಿಯವರು. ಕನ್ನಡ ಅನಿವಾರ್ಯವೇ ಅಲ್ವಾ? ಹಾಗಾದರೆ ಈ ರೀತಿ ಆಗಿಬಿಟ್ರೆ ಮುಂದೆ ನಾವು ಮತ್ತೆ ಗೋಕಾಕ್ ಚಳುವಳಿ ರೀತಿಯಲ್ಲಿ ಕನ್ನಡ ಉಳಿವಿಗೆ ಹೋರಾಟವನ್ನು ಮಾಡಬೇಕಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ತುಂಬಾ ವರ್ಷಗಳ ನಂತರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ. ಆದರೂ KPSCಯ ಒಂದು ಬೇಜವಾಬ್ದಾರಿತನ ಅದರ ಒಂದು ಕ್ವೆಶ್ಚನ್ ಪೇಪರ್ ಕ್ವಾಲಿಟಿಯಲ್ಲಿ ಕಾಣ್ತು. ನೆಕ್ಸ್ಟ್ ಡೇ ನಂಗೆ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಿದ್ರು, ಈ ಥರ ಏನೋ ತೊಂದರೆ ಆಗಿದೆ ಮೇಡಮ್ ಅಂತ. ನಾನು ಎಷ್ಟು ಒಂದು 2 ಕ್ವಶನ್ ಇರ್ಬೋದು, 3 ಕ್ವೆಶ್ಚನ್ ಇರ್ಬೋದು, ನೋಡೋಣ ಏನು ಮಾಡ್ಬೋದು, ಗ್ರೇಸ್ ಮಾರ್ಕ್ಸು ಏನೋ ಅಂತ ನೋಡೋಣ ಅನ್ಕೊಂಡೆ. ಎಂತಹ ಬೇಜವಾಬ್ದಾರಿತನ. KPSC ಸೆಕ್ರೆಟರಿ ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ, ಇದು ಗೂಗಲ್ ಟ್ರಾನ್ಸ್ಲೇಷನ್ ನಾವು ಯೂಸ್ ಮಾಡಿಲ್ಲ, ನಮ್ಮದೇ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಅಂತ. ಸರ್, ಸಾರಿ ಟು ಸೇ ದಿಸ್, ಈ ಕ್ವಾಲಿಟಿ ಟ್ರಾನ್ಸ್ಲೇಟರ್ಸ್ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ. ರೂರಲ್ ಬ್ಯಾಕ್ಗ್ರೌಂಡ್, ಕನ್ನಡ ಮೀಡಿಯಂ ಅಂದ್ರೆ ಹೆಚ್ಚು ಜನ ಪಾಪ ರೂರಲ್ ಬ್ಯಾಕ್ಗ್ರೌಂಡ್ ಅವರು ಇರ್ತಾರೆ, ಹಿಂದುಳಿದ ವರ್ಗಗಳಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದ ಒಂದು ವರ್ಗದವರೇ ಇರ್ತಾರೆ. ಮೆಜಾರಿಟಿ, ಇಟ್ಸ್ ಅನ್ ಅಕ್ಸೆಪ್ಟಬಲ್ ಫ್ಯಾಕ್ಟ್ ಈಗ ಸದ್ಯದಲ್ಲಿ. ಸೊ ಇಂತಹ ಮಕ್ಕಳಿಗೆ ಅನ್ಯಾಯ ಆಗೋದು ತಪ್ಪು. ಸರಿ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ. 1-2 ಕ್ವೆಶ್ಚನ್, ಒಂದು 5 ಕ್ವೆಶ್ಚನ್ ಅನ್ಕೊಳ್ಳಿ, ಗ್ರೇಸ್ ಮಾರ್ಕ್ಸಾ ಯೋಚನೆ ಮಾಡ್ಬೋದು. ಇಷ್ಟೊಂದು ಕ್ವೆಶ್ಚನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಅನ್ಯಾಯ ಆಗುತ್ತೆ. ಯಾರಿಗೆ ಅನ್ಯಾಯ ಆಗುತ್ತೆ? ಈಗ ಜೆನ್ಯೂನ್ ಆಗಿ ಇದೇನೋ ತಪ್ಪಿದ್ಯಪ್ಪ, ಯಾಕೆ ಸುಮ್ಮನೆ ನೆಗೆಟಿವ್ ಮಾರ್ಕಿಂಗ್ ಅಂತ ಏನು ಓದಿರೋ ಮಕ್ಳು ಇರ್ತಾರಲ್ಲ, ಅವ್ರೇನಾದ್ರೂ ಆನ್ಸರ್ ಮಾಡಿದಿರ ಬಿಟ್ಟಿರ್ತಾರೆ. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನು ಗೊತ್ತಿಲ್ದಿರ ಆನ್ಸರ್ ಮಾಡಿರೋರಿಗೆ 58 ಕ್ವೆಶ್ಚನ್, ಅದರಲ್ಲಿ 40 ಕ್ವೆಶ್ಚನ್ ಅನ್ಕೊಳ್ಳಿ. ಈ ಕಟ್ ಆಫ್ ಏನೋ 120ಕ್ಕೆ ನಿಲ್ಲುತ್ತೆ ಮೇಡಮ್ ಅಂತ ಏನೇನೋ ಯಾರ್ಯಾರೋ ಹೇಳಿದ್ರು. ಅಂದಮೇಲೆ ಅಷ್ಟೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ಐ ಹಾನೆಸ್ಟ್ಲಿ ಬಿಲೀವ್, ಐ ಸ್ಟ್ಯಾಂಡ್ ವಿತ್ ಯು ಪೀಪಲ್ ಇನ್ ದಿಸ್, ರೀ-ಎಕ್ಸಾಮ್ ಇಸ್ ಅ ಮಸ್ಟ್. ಪಠ್ಯದಲ್ಲಿ ಹೇಳಿರುವಂಥ ನಿಯಮ ಏನು? ಪಠ್ಯಕ್ರಮದಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿ ವಿಷಯವಾರು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದು ಪಠ್ಯಕ್ರಮದಲ್ಲಿ ತಿಳಿಸಿರೋದು. ಆದರೆ ಇಲ್ಲಿ ಆ ನಿಯಮ ಪಾಲನೆ ಮಾಡಿಲ್ಲ. ಬೇಕಾಬಿಟ್ಟಿ ಪ್ರಶ್ನೆಗಳನ್ನು ಕೇಳಿ ಗೊಂದಲ ಸೃಷ್ಟಿಸಿದೆ. ಒಂದು ಪ್ರಶ್ನೆಗೆ ಒಂದೇ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗದೆ ಪರದಾಡುವಂಥ ಪರಿಸ್ಥಿತಿ. ಏನು ಆನ್ಸರ್ ಬರೆದ್ರೆ ಇದಕ್ಕೆ ಸರಿಯಾಗತ್ತೆ ಅಂತ ಪರದಾಡಬೇಕಾಯ್ತು ಎಕ್ಸಾಮಲ್ಲಿ. ಯಾವುದೇ ತಾರ್ಕಿಕ ಉತ್ತರ ಕಂಡುಕೊಳ್ಳೋದಕ್ಕೆ ಕ್ಲಿಷ್ಟಕರವಾಗಿ ಪರಿಣಮಿಸಿದೆ. 58 ಪ್ರಶ್ನೆಗಳಿಗೆ 114 ಕೃಪಾಂಕ ಕೊಡೋದಕ್ಕೆ ಸಾಧ್ಯವಾ?
ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡೆ, ಈ ರೀತಿಯ ನಡೆ KPSC ಮಾಡಿರೋ ಎಡವಟ್ಟು ಗ್ರಾಮೀಣ ಭಾಗದವರು, ಕನ್ನಡ ಮೀಡಿಯಂ ಅವರು, ಬಡವರು, ಯಾರ್ಯಾರು ಈ ಎಕ್ಸಾಮ್ ನಂಬಿಕೊಂಡು ಜೀವನ ಕಟ್ಕೊಳ್ಳೋಕೆ ಹೊರಟಿದ್ರಲ್ಲ, ಅವ್ರು ಎಲ್ಲರೂ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರು, ಅವರ ಜೀವನವೇ ಕಮರಿ ಹೋಗುವಂಥ, ಅವ್ರ ಕನಸು ಕಮರು ಹೋಗುವಂಥ ಒಂದು ಬೆಳವಣಿಗೆ ಇದು ಅಂತ ಚಾಟಿ ಏಟು ಬೀಸಿದ್ದಾರೆ. KPSC 4-5 ವರ್ಷಗಳಿಗೊಮ್ಮೆ ಅಧಿಸೂಚನೆ ಹೊರಡಿಸಿ ಅಭ್ಯರ್ಥಿಗಳ ವಯಸ್ಸು, ಕೌಟುಂಬಿಕ ಸಂಕಷ್ಟ, ಆರ್ಥಿಕ ನಷ್ಟ, ಇತರ ಸಮಸ್ಯೆ ಎಲ್ಲ ಸೃಷ್ಟಿಸಿ ಚೆಲ್ಲಾಟ ಆಡ್ತಿದೆ. ಇಷ್ಟೆಲ್ಲ ಅವಾಂತರ ಆಗಿರೋದು ಭಾಷಾಂತರಕಾರರು, ತಜ್ಞರ ಸಮಿತಿ, ಯಾರೇ ಅಧಿಕಾರಿಗಳಾಗಲಿ ಅವರು ತಕ್ಷಣ ಕ್ರಮ ಕೈಗೊಳ್ಳಿ, ಅವ್ರನ್ನ ಕಿತ್ತು ಬಿಸಾಕಿ ವಜಾಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಕಾನೂನು ರೀತಿ ಕ್ರಮವನ್ನು ಜರುಗಿಸಬೇಕು. ಈ ಕೂಡಲೇ ತಾವುಗಳು ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಮರುಪರೀಕ್ಷೆಯನ್ನ ನಡೆಸಿ ಅಂತ KPSCಗೆ ಸೂಕ್ತ ಆದೇಶ ಕೊಡಿ. ಇಷ್ಟೆಲ್ಲ ತಪ್ಪು KPSC ಕಡೆಯಿಂದ ಆಗಿದೆ, ಸರ್ಕಾರದ ಕಡೆಯಿಂದ ಆದಂಗಾಯ್ತಲ್ವಾ ತಪ್ಪು. ಯಾರದ್ದೋ ಜೀವನ ಸರ್ಕಾರದ ತಪ್ಪಿನ ಕಾರಣದಿಂದಾಗಿ ಒಬ್ರದಿಬ್ರದಲ್ಲ ಇಷ್ಟೆಲ್ಲ ಜನರದ್ದು ಹಾಳಾಗತ್ತೆ ಅಂದ್ರೆ ಯಾರು ಸರಿ ಮಾಡ್ಬೇಕದನ್ನ? ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಕೂಡಲೇ ಆದೇಶ ಕೊಡಬೇಕಿತ್ತು. ಆದ್ರೆ ಮಾಡ್ತಾ ಇಲ್ಲ. ಈಗ ಕಾಂಗ್ರೆಸ್ ನಾಯಕರೇ ಚಾಟಿ ಬೀಸ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಕ್ರಮ ಕೈಗೊಳ್ಳಿ, ವಜಾ ಮಾಡಿ ಅವರನ್ನ, ಮತ್ತು ಮರುಪರೀಕ್ಷೆ ನಡೆಸಬೇಕು ಅಂತ ಭವ್ಯ ನರಸಿಂಹಮೂರ್ತಿ ಅವರು ಕೇಳಿಕೊಂಡಿರೋದು ಮಾತ್ರ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗವನ್ನು ತಂದಿಟ್ಟಿದೆ. ಯಾಕಿದು ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗ್ತಿಲ್ಲ? ಇದೇನು ಒಣ ಪ್ರತಿಷ್ಠೆಯೋ, ತಪ್ಪೇ ಆಗಿಲ್ಲ ನಮ್ಮ ಕಾಲದಲ್ಲಿ ಅಂತ ತೋರಿಸುವಂತ ರೀತಿಯೋ, ಅಥವಾ ವಿದ್ಯಾರ್ಥಿಗಳ ಮೇಲೆ ಕಾಳಜಿಯೇ ಇಲ್ಲದ ಕನ್ನಡ ಈ ರೀತಿ ಕಗ್ಗೊಲೆ ಆಗ್ತಿದ್ರು ಕಿಂಚಿತ್ತು ಗಮನ ಕೊಡದಂತಹ ಈ ಧೋರಣೆಗೆ ಏನು ಹೇಳಬೇಕು? ಈ ವರಸೆಗೆ ಏನು ಹೇಳಬೇಕು? ಮೂಡ ಮತ್ತೊಂದು ಅಂತ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬಡಿದಾಡ್ತಿರೋ ಹೊತ್ತಲ್ಲಿ ಪಾಪ ನಮ್ಮ ಜೀವನವನ್ನ ಕನ್ನಡ ನಂಬಿಕೊಂಡು ಕಟ್ಕೊಳ್ಳಬಹುದು ಅನ್ನೋ ನಂಬಿಕೆ ಮೇಲೆ ಬಂದ್ರಲ್ಲ ಕನ್ನಡಿಗರು, ಕನ್ನಡಿಗರು ಕೆಚ್ಚೆದೆಯ ಕನ್ನಡಿಗರು ಅಂತ ಭಾಷಣ ಮಾಡೋರು, ಸಂಧಿ ಸಮಾಸದ ಪಾಠ ಮಾಡೋ ಮುಖ್ಯಮಂತ್ರಿಗಳಿಗೆ ಈ ನೋವು ಎಲ್ಲರಿಗಿಂತ ಮೊದಲು ಅರ್ಥ ಆಗಬೇಕಿತ್ತು. ಹೇಳಲ್ವಾ ಅವರೇನೆ, ತಾನು ಗ್ರಾಮೀಣ ಭಾಗದಿಂದ ಬಂದವನು, ಏನೇನಾಯ್ತು ತನಗೆ ವಿದ್ಯಾರ್ಥಿ ಜೀವನದಲ್ಲಿ ಅಂತ ಕತೆ ಹೇಳುವ ಸಿದ್ದರಾಮಯ್ಯನವರು ಈ ಬಡ ವಿದ್ಯಾರ್ಥಿಗಳ, ಕನ್ನಡ ಮೀಡಿಯಮಲ್ಲಿ ಓದಂಥ ವಿದ್ಯಾರ್ಥಿಗಳ ಕಷ್ಟವನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ. ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಡಲಾಗಿದೆ. KS ಮರು ಪರೀಕ್ಷೆ ಮಾಡಲೇಬೇಕು ಅಂತ ಕರವೇ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಸಾವಿರಾರು ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದ ಬರ್ತಾರೆ. ಕರವೇ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ KS ಅಕಾಡೆಮಿ ಸೇರಿ ಅನೇಕ ತರಬೇತಿ ಕೇಂದ್ರಗಳು ಕೂಡ ಈಗಾಗಲೇ ಬೆಂಬಲ ಕೊಟ್ಟಿರೋದ್ರಿಂದ ಈ ಹೋರಾಟ ಜೋರಾಗತ್ತೆ, ಡೌಟೇ ಇಲ್ಲ. ಸರ್ಕಾರ ಇಷ್ಟೆಲ್ಲ ಮುಜುಗರ ಆಗಿದೆ, ಈಗಲೂ ಮುಚ್ಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀರಿ. ಈಗಲಾದ್ರೂ ಕ್ರಮ ಕೈಗೊಂಡ್ರೆ ನಿಮ್ಮ ಮೂಡ ಟೆನ್ಷನ್ ಅನ್ನ ಸ್ವಲ್ಪ ಸೈಡಿಗಿಟ್ಟು, ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನೋ ಢವ ಆವರಿಸ್ಕೊಂಡಿದೆ ಸರ್ಕಾರವನ್ನು, ಅದನ್ನು ಸ್ವಲ್ಪ ಸೈಡಿಗಿಟ್ಟು ಈ ವಿದ್ಯಾರ್ಥಿಗಳ ಬಗ್ಗೆ ಕೊನೆ ಪಕ್ಷ ಕಾಳಜಿ ಇದೆ ಅಂತ ತೋರಿಸ್ಕೊಡಿ. ನಿಮ್ಮ ಬದ್ಧತೆಯನ್ನು ಈ ಮೂಲಕ ಆದ್ರೂ ತೋರಿಸ್ಕೊಡಿ. ಆಕ್ಷನ್ ತಗೊಳ್ಳಿ. ಮರುಪರೀಕ್ಷೆಯ ಬಗ್ಗೆ ಯೋಚಿಸಿ ಬಂದ್ಲು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಇಡೀ ಕರ್ನಾಟಕ ಒಂದಾಗತ್ತೆ, ಡೌಟೇ ಇಲ್ಲ. ಮತ್ತೆ ಕನ್ನಡ ಉಳಿಸಿ ಅಂತ ಅದನ್ನೇ ಭವ್ಯ ನರಸಿಂಹಮೂರ್ತಿ ಅವ್ರು ಕೇಳಿರೋದು. ಗೋಕಾಕ್ ರೀತಿಯಲ್ಲಿ, ಗೋಕಾಕ್ ಚಳುವಳಿ ರೀತಿಯಲ್ಲಿ ಮತ್ತೆ ಆಗಬೇಕಾ ಅಂತ? ಯಾವ ಸ್ವರೂಪವನ್ನು ಬೇಕಾದರೂ ಪಡ್ಕೊಳ್ಬಹುದು. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗ್ತಾ ಇದೆ. ಈಗಲಾದ್ರೂ ಕ್ರಮ ಕೈಗೊಂಡ್ರೆ ಮುಖ ಉಳಿಸ್ಕೊಳ್ಬಹುದು. ಮುಖ್ಯಮಂತ್ರಿಗಳು ಈಗಲಾದ್ರೂ ಯೋಚನೆ ಮಾಡಿದ್ರೆ ನೋಡಿ, ಈಗ ಜನ ಕೇಳ್ತಿರೋದು, ವಿದ್ಯಾರ್ಥಿಗಳು ಕೇಳ್ತಿರೋದು ಏನು, 50 ತಪ್ಪಿಗೆ 100 ಕೃಪಾಂಕ ಕೊಡುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ರೀತಿ ಎಡವಟ್ಟು ಮಾಡಿಕೊಂಡು ಇದನ್ನು ಮತ್ತೆ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀರಾ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ನೋಡ್ತಿದ್ದೀರಾ. ಸೆಪ್ಟೆಂಬರ್ 4 ತನಕ ವರದಿ ಬರುತ್ತೆ, ನೋಡ್ತೀವಿ ಅವತ್ತು ಅಂತ KPSC ಇಷ್ಟು ಈಸಿಯಾಗಿ ತಗೊಳುತ್ತಲ್ಲ. ಎಕ್ಸಾಮ್ ಆಗಿ ಎಷ್ಟು ದಿನ ಆಯಿತು? ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಬರುತ್ತೆ ರಿಪೋರ್ಟು ಅಂತ ಕಾಯ್ಕೊಂಡು ಕೂರೋಕ್ಕಾಗತ್ತಾ? ನಿಮ್ಮನೆ ಮಕ್ಕಳಿಗೆ ಕಷ್ಟ ಆಗಿದ್ರೆ ಇದೇ ರೀತಿಯಲ್ಲಿ ನೋಡ್ಕೊಳ್ತಿದ್ರಾ? ಇದು ಈಗ ಇಡೀ ರಾಜ್ಯ, ಇಡೀ ಕರ್ನಾಟಕ ಕನ್ನಡವನ್ನ ನಂಬಿಕೊಂಡು ಬದುಕ್ತಾ ಇರೋ ಜನ ಮಾಡ್ತಿರೋ ಪ್ರಶ್ನೆ. ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಕನ್ನಡದ ಬಗ್ಗೆ ಇರೋ ಕಾಳಜಿಯನ್ನ, ಈ ನೆಲ ಜಲ ಭಾಷೆ ಅಂತ ಬಂದಾಗ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಅಂತ ಭಾಷಣ ಮಾಡಿದ್ದನ್ನ ನೆನಪಿಸಿಕೊಂಡು ಆ ವಿದ್ಯಾರ್ಥಿಗಳ ಜೀವನ ಸರಿಪಡಿಸುವಂತಹ, ಅವರ ಕನಸು ಕಮರಿ ಹೋಗದಂತೆ ನೋಡ್ಕೊಳ್ಳುವಂತಹ
ಕೆಲಸ ಮಾಡಬೇಕಾಗಿದೆ. ಇಷ್ಟು ಎಡವಟ್ಟು ಮಾಡಿದವ್ರು ಯಾರ್ರಿ? ತಪ್ಪು ಮಾಡಿದವರನ್ನ ಕಿತ್ತು ಬಿಸಾಕಿ ತಕ್ಷಣಕ್ಕೆ ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಈಗ ಸಮಿತಿ ಕೊಟ್ಟಿದ್ದಾರೆ, ಅಭಿಪ್ರಾಯ ಪಡಿತಾರೆ, ಏನ್ ಬೇಕು ನಿಮ್ಗೆ? ಒಂದು ಪ್ರಶ್ನೆ ಪತ್ರಿಕೆ ತರಿಸ್ಕೊಂಡು ನೋಡಿದ್ರೆ ಸಾಕಲ್ವಾ? ಇನ್ನೇನು ಸಮಿತಿ ರಿಪೋರ್ಟ್ ಕೊಡ್ಬೇಕು, ಅದ್ರ ಪಾಡಿಗೆ ಅದು ನಡ್ಕೊಳ್ಳಿ, ಸಮಿತಿ ರಿಪೋರ್ಟ್ ನಡ್ಕೊಳ್ಳಿ, ನೀವು ಆಕ್ಷನ್ ತಗೊಳ್ಳಿ. ತಕ್ಷಣಕ್ಕೆ ಸರಿಪಡಿಸ್ಬೇಕಾಗಿದೆ. ಸಿಂಪಲ್. ಇಲ್ಲಿ ಪ್ರಶ್ನೆ ನೋಡಿ, 58 ಪ್ರಶ್ನೆಗಳಿಗೆ 114 ಕೃಪಾಂಕ ಕೊಡೋಕ್ಕಾಗತ್ತೇನ್ರಿ ನಿಮ್ಮ ಹತ್ರ? ಹಾಗಾದ್ರೆ ಏನ್ ಮಾಡ್ಬೇಕು? ಮರುಪರೀಕ್ಷೆಯನ್ನು ಮಾಡಬೇಕು. ತಕ್ಷಣಕ್ಕೆ ಮರುಪರೀಕ್ಷೆ ಮಾಡಬೇಕು. ಅದೊಂದೇ ಸೊಲ್ಯೂಷನ್ ಇದಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.